ಅಪ್ಪ ಎಲ್ಲ ಕೆಲಸ ಮುಗೀತು. ಏನಾದರೂ ಸುಳ್ಳು ಹೇಳ್ಬಿಟ್ಟು ಅಮ್ಮಂಗೆ ರವಿ ಬೇರೆ ಕಾಯ್ತಾ ಇರ್ತಾನೆ, ಬೇಗ ಹೋಗ್ಬೇಕು ನಾನು. ಏನು ಸುಳ್ಳು ಹೇಳೋದಪ್ಪ ಅಮ್ಮಂಗೆ ಇವಾಗ? ಏನಾನ ಕೇಳಿದೆ ಬೈತಾನೆ ಇರ್ತಾಳೆ, ಆಮೇಲೆ ಗೊತ್ತಾಗ್ಬಿಟ್ರೆ ನನ್ನನ್ನು ಸಾಯಿಸೇ ಬಿಡ್ತಾಳೆ ಅಷ್ಟೇ. ಆದರೂ ಏನು ಮಾಡೋಂಗಿಲ್ಲ, ಏನಾದರೂ ಸುಳ್ಳು ಹೇಳಿ ಹೋಗಲೇಬೇಕು. ಅಮ್ಮ ಅಮ್ಮ, ಅದೇ ಮಂಜುಳರ ಮನೆಗೆ ಹೋಗಿ ಬರ್ತೀನಿ ಅಂದಲ್ಲಮ್ಮ, ಎಲ್ಲ ಕೆಲಸ ಮುಗಿಸಿದ್ದೀನಿ, ಹೋಗಿ ಬರಲೇನಮ್ಮ? ಒಂದು ಸ್ವಲ್ಪ ಹೊತ್ತು ಹೋಗಿ ಬರ್ತೀನಮ್ಮ. ಏನಮ್ಮ ಪಾರು ಕರ್ದಲ್ಲೇ? ಅಮ್ಮ ಅದು ಮಂಜುಳರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ. ಯಾಕೆ ಹೋಗ್ತೀಯ ಮಂಜುಳರ ಮನೆಗೆ ಈಗ? ನಿಂಗಂತೂ ವಯಸ್ಸಾಯ್ತು ಕಣಮ್ಮ. ಒಂಚೂರಲ್ಲಿ ಅವಳೇನೋ ಒಡವೆ ತಗೊಂಡಿಲ್ಲ, ನೋಡ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ. ಹ್ಞೂ ಹೇಳಿದ್ದೆ. ಈಗ ಹೇಳಿದ್ದೆ ಅಂತಂದು ಹೋಗ್ಲೇಬೇಕೇನು ಈಗ ಅಲ್ಲಿಗೆ? ಅಮ್ಮ ಅದು ಹಂಗಲ್ಲ, ಇವಾಗ ಹೊಸ ಡಿಸೈನ್ ಮಾಡಿಸಿದಾಳಂತ ಅವಳು, ಅದಕ್ಕೆ ನೋಡ್ಕೊಂಬರ್ತೀನಮ್ಮ. ಒಂದು ಸ್ವಲ್ಪ ಹೊತ್ತಮ್ಮ ಹೋಗಿ ಬರ್ತೀನಿ. ಹ್ಞೂ ಸರಿ ಆಯಿತು, ಹೋಗಿ ಬಾ. ಆದರೆ ನಿಮ್ಮ ಅಪ್ಪ ಬರೋತಿಗೂ ಮುಂಚೆ ಬಾರವ. ನನ್ನನ್ನು ಆಮೇಲೆ ಏನಿಲ್ಲ, ಮಗಳನ್ನ ಹೇಳಿ ಕಳಿಸ್ದೆ ನನ್ನ ಜೀವ ಹಿಂಡು ಬಿಡ್ತಾನೆ ನಿಮ್ಮ ಅಪ್ಪ ಆಮೇಲೆ. ಇಲ್ಲ ಅಪ್ಪ ಈ ಬರೋತಿಗೆ ಹೋಗಿ ಹಿಂಗೆ ಬರ್ತೀನಿ ಬೇಗ. ಬೇಗ ಬರಬೇಕು ಹೇಳಿದ್ದೀನಿ ನೋಡಿ. ಮತ್ತೆ ಆಮೇಲೆ ಸರ್ಸರೆ ಬೈಸ್ಕೊಂಡ್ಬಿಡ್ತೀನಿ ನನ್ನ ಹತ್ರ. ಏನೋ ಲೇಟಾಗಿ ಬಂದಿದ್ದರೆ ಸರ್ಸರೆ ಬೈದು ಬಿಡ್ತೀನಿ ಹೇಳಿದ್ದೀನಿ. ಇಲ್ಲ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತಮ್ಮ. ಸರಿ ಹೋಗಿ. ಅಪ್ಪ ಹೆಂಗ ನಮ್ಮಮ್ಮ ಒಪ್ಕೊಂಡ್ಬಿಡ್ತು. ನಮ್ಮ ಪಾರಿ ಸ್ವಲ್ಪ ಸುಳ್ಳು ಹೇಳ್ಕೊಂಡು ಎಲ್ಲೆಲ್ಲೋ ಓಡಾಡಂಗೆ ಕಾಣ್ತಾಳೆ. ಒಂದು ಕಣ್ಣು ಇಟ್ಟಿರಬೇಕು ಈ ಪಾರಿ ಮೇಲೆ. ಇಲ್ಲ ನನ್ನ ಮಗಳಂಗೆಲ್ಲ ಸುಳ್ಳು ಹೇಳಲ್ಲ. ಅಯ್ಯೋ ಹೆಂಗನಾಗ್ಲಪ್ಪ, ಹೆಣ್ಮಗಳಲ್ವಾ, ಹೆಂಗನಾಗ್ಲಿ ನಮ್ಮ ಎಚ್ಚರಿಕೆಗೆ ನಾವು ಇರಬೇಕು. ಏನೋ ನೋಡಂತಾಗ ಇಲ್ಲೇ ಹೋಗಿದ್ದೀನಿ ಅಂದ್ಗಳಲ್ಲ, ಹೋಗಿ ಬರ್ತಾಳೆ ಬೇಗ. ಆ ಚೆನ್ನಿ ಯಾವುದೋ ಗಂಡು ಹೇಳಿದ್ಲು, ನೋಡೋಣ ಅವ್ರನ್ನ ಒಂದ್ಸರಿ ಬರೋದಕ್ಕೆ ಹೇಳ್ಬಿಟ್ಟು ನೋಡೋಣ. ಮನೆ ಕಡೆ ಅವರು ಎಲ್ಲ ಚೆನ್ನಾಗಿದ್ದರೆ ಮದುವೆ ಮಾಡೋದು ಅತ್ಲಾಗ. ಹೆಂಗ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಭಾಳ ದಿನ ಮನೆಗೆ ಇಟ್ಕೋಬಾರ್ದು. ನೋಡೋಣ ಏನೇನಾಗುತ್ತೆ. ಅಪ್ಪ ಹೆಂಗೋ ಬಂದೆ ಮನೆಯಿಂದ. ಈ ರವಿ ಎಲ್ಲೋಗಿದ್ದಾನೆ? ಇಷ್ಟೊತ್ತಿಗೆ ಬರ್ತೀನಿ ಅಂದಿದ್ದ. ನಮ್ಮಮ್ಮ ಬೇರೆ ಟೈಮಿಂಗ್ಸ್ ಹಾಕಿ ಕೊಟ್ಟು ಕಳಿಸಿರುತ್ತೆ, ಇಷ್ಟರಲ್ಲಿ ಏನೇ ಬರಬೇಕು, ಇಷ್ಟಾಗೇ ಆಗಬೇಕು ಅಂತ. ಈ ನನ್ನ ಮಗನು ಬರೋದೇ ಇಲ್ಲ, ಕಾಯಿಸಿ ಸಾಯಿಸ್ತಾನೆ. ಎಲ್ಲೋದ ಇವನು? ಬರಲೇ ಇಲ್ಲ ಡಬ್ಬ ನನ್ನ ಮಗ. ಬರಲೇ ಇಲ್ವಲ್ಲಪ್ಪ ದೇವ್ರೇ. ಇಲ್ಲೋ ತೋಟದಾಗೋ ನಾನು ಒಬ್ಬಳೇ ಇದ್ದೀನಿ, ಈ ನನ್ನ ಮಗ ಬೇರೆ ಬರಲೇ ಇಲ್ಲ. ಮಗ ಅಲ್ಲಡೋ ನಿಮ್ಮ ಹುಡುಗಿ ಬಂದಿನಿಗಳೆ ಕಾಯ್ತಿದ್ದಾಳಲ್ಲ ಅಲ್ಲಿ. ಹುಡುಗಿ ಬಂದಿದ್ದಾಳೆ? ನಮ್ಮ ಪಾರಿ ಬಂದಿದ್ದಾಳೆ ಆಗಲೇ? ಉಂಕಣ ಅಲ್ಲಡಲ್ಲಿ. ಉಂಕಣ ಅಲ್ಲೇ ಬಂದಿದ್ದಾಳೆ. ಈಗ ಅದೆಷ್ಟು ಬೈತಾಳೋ ಏನೋ. ನಾನು ಬೇರೆ ಲೇಟಾಗಿ ಬಂದಿದ್ದೀನಿ, ಅದೆಷ್ಟು ಬೈಸ್ಕೋಬೇಕೋ ಏನೋ ಅವಳ ಹತ್ರ. ಏನೋ ನಿಮಗೆ ಬಿಟ್ಟಿದ್ದಪ್ಪ, ಬೈಸ್ಕ ಏನೇನೋ ಮಾಡ್ಕ. ಶಿವ ಪೂಜೆಲಿ ಕರಡಿ ಬಿಟ್ಟಾಗ ನಾನು ಯಾಕೆ? ನಾನು ಹೋಗ್ತೀನಿ, ನಾನು ಆಮೇಲೆ ಸಿಗ್ತೀನಿ ಮಗ ನಿನಗೆ. ಹ್ಞೂ ಮಗ ಸರಿ. ಪಾರಿ ಇದ್ಯಾರಪ್ಪ ನನ್ನ ಹೆಸರು ನಿಂಗೆ ಕರಿತಿದ್ದಾರೆ? ತೋಟದಾಗೆ ಭಯ ಬೇರೆ ಆಗ್ತೈತೆ, ರವಿ ಬೇರೆ ಬರಲಿಲ್ಲ. ಪಾರಿ ನಾನ್ ಕಣೆ ರವಿ. ಅಪ್ಪ ಓ ಜೀವ ಬಂದಂಗಾಯ್ತು. ನೀನಾ? ನಾನೇ. ಅಲ್ಲ ಕಣೋ, ನಿನ್ನೆಷ್ಟೊತ್ತಿಂದ ಕಾಯೋದು ನಾನು. ಮನೆಗೆ 101 ಸುಳ್ಳು ಹೇಳ್ಬಿಟ್ಟು ನಿನ್ನ ಮೀಟ್ ಮಾಡೋಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತೀನಿ. 7 ಟೈಮಿಗೆ ಬರೋಕ್ಕಾಗಲ್ವ ನಿನಗೆ? ಹಂಗಲ್ಲ ಕಣೆ ಪಾರಿ, ಅಲ್ಲೊಂದು ಸ್ವಲ್ಪ ಕೂಲಿ ಆಳ್ಗಳು ಬಂದಿದ್ರು, ಅವ್ರಿಗೆಲ್ಲರಿಗೂ ಊಟಕ್ಕೆಲ್ಲರಿಗೂ ಒಂದು ಸ್ವಲ್ಪ ಕೊಟ್ಬಿಟ್ಟು ಅವ್ರಿಗೆಲ್ಲ ಬಟವಾಣಿ ನೋಡ್ಕೊಂಡು ಬರೋದಕ್ಕೆಲ್ಲ ಸ್ವಲ್ಪ ತಡ ಆಯ್ತು ಕಣೆ. ಯಾವ ಕೇಳಿದ್ಲು ಹೇಳ್ತೀಯಾ? ಈಗ ಏನಾಯ್ತು ಬಿಡು, ಒಂದು ಸ್ವಲ್ಪ ಲೇಟಾಗಿ ತಾನೇ ಬಂದಿರೋದು. ನಿನಗೇನು? ನಿಮ್ಮಮ್ಮ ಕೇಳಲ್ಲ ಎಷ್ಟು ಲೇಟಾಗಿ ಹೋದ್ರು. ನಮ್ಮಮ್ಮ 10 ನಿಮಿಷ ಲೇಟಾಗಿ ಹೋದ್ರು ಯಾಕೆ ಏನು ಅಂತ ಅನ್ನತ್ತೆ. ಇವಾಗ ಬೇರೆ ನಮ್ಮ ಅಮ್ಮಂಗೆ ನನ್ನ ಮೇಲೆ ಡೌಟ್ ಬಂದೈತೆ, ಗೊತ್ತಾಯ್ತಾ? ಡೌಟಾ? ಎಲ್ಲೂ ನಾನು ಒಬ್ಬರನ್ನೇ ಕಳಿಸ್ತಾನೆ ಇಲ್ಲ ನಮ್ಮಮ್ಮ. ಏನೋ ಸ್ವಲ್ಪ ದಿನ ಸುಳ್ಳು ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಾರೆ ಪಾರಿ. ಏನು ಸುಳ್ಳು ಹೇಳಿ, ಎಷ್ಟು ಸುಳ್ಳು ಹೇಳಿ? ಅಲ್ಲೇ ಚೆನ್ನಕ್ಕ ಮನೆ ಬಂದಿದ್ಲು, ಅವ್ರ ಕಡೆ ಯಾವುದೋ ಹುಡುಗ ಐತೆ ಅಂತಂದು ಸಂಬಂಧ ತಗೊಂಡು. ನಮ್ಮಮ್ಮ ಬೇರೆ ನೋಡೋಣ ಹುಡುಗ ಚೆನ್ನಾಗಿತ್ತು ಅಂದರೆ ಕೊಡ್ತೀನಿ ಅಂತ ಹೇಳ್ತಾ ಐತೆ. ನೀನು ನೋಡಿದ್ರೆ ಇನ್ನ ನನ್ನ ತಂಗಿ ಮದುವೆ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಬರೀ ಕಾರಣಗಳು ಹೇಳ್ತೀಯಾ. ಏನು ಮಾಡೇನಿ? ನನ್ನ ತಂಗಿನೂ ವಯಸ್ಸು ಬಂದರೆ ನಮ್ಮಪ್ಪ ನಮ್ಮಮ್ಮ ಅವಳು ಮದುವೆ ಮಾಡಬೇಕು ಅಂತಾರೆ. ಅವಳು ಮದುವೆ ಮಾಡಿದ್ರು ನಾನು ಹೆಂಗೆ ಮದುವೆ ಆಗುತ್ತೆ? ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಪಾರಿ ನೀನು. ಏನೋ ನೋಡಪ್ಪ ಏನು ಮಾಡ್ತೀಯಾ ಅಂತ. ಯಾವ್ದಿನ್ನು ಮುಂದಿನ ಕತೆ ತಾನೆ, ಇನ್ನು ಮುಂದೆ ನೋಡೋಣ ತಗ. ಏನೋ ನೋಡೋಣ ತಗ. ಒಂದು ಸ್ವಲ್ಪ ನಗೆ ಪಾರಿ. ಏನು ಮುಖ ಉದಿಸ್ಕೊಂಡಿದೆಯಲ್ಲೇ? ಅಲ್ಲಿಂದ ಇಲ್ಲಿ ಬಂದ್ರು ಮುಖ ಉದಿಸ್ಕೊಂಡೇ ಇರ್ತೀಯಲ್ಲೇ ನೀನು. ನನ್ನ ಕಷ್ಟ ನನಗೆ ಗೊತ್ತು, ಮುಖ ಉದಿಸ್ಕೊಂತಿ ಅಂತ ಹೇಳ್ತೀಯ ನೀನೇನೋ. ಇರ್ಲಿ ಕಡೆ ತಿರುಗಿ ಪಾರಿ. ನೀನು ಸಿಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಂಡೆ ಕಣೆ ಪಾರಿ. ಈಗ ನಯಸ್ ಮಾಡಕ್ಕೆ ಏನು ಕಮ್ಮಿ ಇಲ್ಲ. ಇರ್ಲಿ ಒಂಚೂರು ನಗೆ. ಸಾಕಾ? ಹಿಂಗೆ ಇರ್ಬೇಕು ಕಣೆ ಪಾರಿ, ನೀನು ಯಾವಾಗಲೂ ನಗ್ನಗ್ತಾ ಹಿಂಗೆ ಇರಬೇಕು ಪಾರಿ. ನಾಳೆ ಒಂದು ಫಿಲಮ್ಗೆ ಹೋಗ್ಬಿಟ್ಟು ಬರೋಣ ಬಾರೆ. ಫಿಲಮಿಗ? ಅಷ್ಟೇ ನಮ್ಮಮ್ಮ ನನ್ನ. ನೀನೇನು ಫಿಲಮಿಗೆ ಹೋಗ್ತೀನಿ, ನಾನು ರವಿ ಜೊತೆ ಫಿಲಮಿಗೆ ಹೋಗ್ತೀನಿ ಅಂತಂದೇಳಿ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬರೋಕ್ಕಾಗುತ್ತಾ? ಸುಳ್ಳು ಹೇಳ್ಬಿಟ್ಟು ಬಾರೆ. ಅಪ್ಪ ತಂದೆ ಈಗಲೇ ಅಲ್ಲೇ ಮಂಜುಳ ಮನೆಗೆ ಹೋಗ್ತೀನಿ ಅಂತಂದೇಳಿ ನಾನು ಸುಳ್ಳು ಹೇಳ್ಬಿಟ್ಟು ಬಂದಿರೋದು. ಅದು ನಮ್ಮಮ್ಮ ಈ ಒಂದು 10 ನಿಮಿಷಕ್ಕೆ ಮನೆಗೆ ಬರಬೇಕು ಅಂತಂದು ಹೇಳಿ ಕಳ್ಸೈತೆ. ಈಗ ಅವಳು ಹೋಗಿ ನೋಡತ್ತಿ ನಮ್ಮಮ್ಮ ಮನೆಗೆ ಹೋಗಿ ಸೇರ್ಕೊಂಡಿರ್ಬೇಕು ನಾನೀಗ. ಏನಾಗಲ್ಲ, ಏನಾದ್ರು ರೀಸನ್ ಹೇಳ್ಬಿಟ್ಟು ಬಾರೆ. ಅಯ್ಯೋ ಆಗಲ್ಲಪ್ಪ, ನಮ್ಮಮ್ಮಂತಾಗ ಆಗಲ್ಲ. ಏನಾದ್ರು ಜಾಸ್ತಿ ಏನಾದ್ರು ಗೊತ್ತಾಯ್ತಾರೆ ನನ್ನ ಸಾಯಿಸೇ ಬಿಡ್ತಾಳೆ ನಮ್ಮಮ್ಮ. ಏನಾಗಲ್ಲ ಬಾರೆ. ಏನೋ ನೋಡಂತಾಗ ನಾಳೆ ಹೇಳ್ತೀನಿ, ನಾನು ನಿನಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ.
ಸರಿ ತಗ ಆಯಿತು. ಸರಿ ರವಿ, ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಇನ್ನು ಈಗಿನ ಬಂದಿದೆಯಲ್ಲೇ, ಹೋಗ್ತೀನಿ ಅಂತೀಯಲ್ಲ. ಅಯ್ಯೋ ಅಪ್ಪ, ನಮ್ಮಮ್ಮ ಕಾಯ್ತಿರುತ್ತೆ, ಹೋಗ್ತೀನಿ ನಾನು. ಸರಿ, ನಾಳೆ ಎಷ್ಟೊತ್ತಿಗೆ ಸಿಗ್ತೀಯಾ? ನಾಳೆ ಕತೆ ನಾಳೆಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಎಷ್ಟೊತ್ತಿಗೆ ಸಿಗ್ತೀನಿ ಅಂತಂದು. ನನಗೆ ಓಡ್ತೀನಿ. ಸರಿ ತಗ ಆಯಿತು. ಸರಿ, ಬಾಯ್ 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 ಬಾಯ್. ಬಾಯ್. ಮಗ ಹೋದ್ಲೇನ ನಿಮ್ಮ ಹುಡುಗಿ? ಕಣ, ಇವಾಗ ಹೋಗ್ತಿದ್ದಾಳೆ ನೋಡಲ್ಲಿ. ಹೆಂಗ ಮಗ, ನಿನಗೊಬ್ಳು ಲವರ್ ಸಿಕ್ಕಿದ್ಲು, ನೀನು ಹೆಂಗೋ ಪಟಾಯಿಸ್ಕೊಂಬಿಟ್ಟೆ. ಇನ್ನು ನಾನು ಮಾತ್ರ ಬ್ಯಾಚುಲರ್ ಆಗಿದ್ದೀನಲ್ಲೋ. ನೀನು ಯಾರನ್ನ ಡವ್ ಹೊಡಿಯೋ ಮಗ? ನಮಗೆ ಯಾರು ಬೀಳ್ತಾರಲ್ಲ. ಟ್ರೈ ಮಾಡು, ಕಾಲೇಜ್ ಹತ್ರ ಹೋಗೋ, ಯಾವ್ದನ ಕಾಲೇಜ್ ಹತ್ರ. ಕೈಯೋ, ಯಾವ ಹುಡುಗಿರ ಮದಸರು ಅಣ್ಣ ಅಣ್ಣ ಅಂತವ್ ಕಣ. ನಿನ್ನೂ ಡಾರ್ಲಿಂಗ್ ಅನ್ನೋ ಹುಡುಗಿ ಸಿಗ್ತಾಳೆ ಬಿಡ. ಹ್ಞೂ, ಸಿಗ್ತಾಳೆ. ಸರಿ, ನೋಡಿದ್ರಲ್ಲ ಹೆಂಗೋ ನಾನು ನನ್ನ ಪಾರಿನ ಹೆಂಗೋ ಮೀಟ್ ಮಾಡಿಬಿಟ್ಟೆ. ನಾಳೆನೂ ನನ್ನ ಪಾರಿ ಸಿಗ್ತೀನಿ ಅಂತ ಹೇಳಿದಾಳೆ. ಹೀಗೆ ಕತೆ ಮುಂದೋಗ್ತಾ ಇರುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಬೇಕು, ನಾನು ಸಪೋರ್ಟ್ ಮಾಡ್ತಾ ಇರಬೇಕು. ಓಕೆ, ಬಾಯ್.